ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. SIT ತನಿಖೆ ವಿಚಾರದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಒಂದಾಯ್ತಲ್ಲ ಒಂದು ವಾರದ ಹಿಂದೆ. ಚಿನ್ನಯ್ಯ ಯಾರು ಮುಖ್ಯವಾದಂತಹ ಆರೋಪಗಳನ್ನ ಮಾಡಿದ ವ್ಯಕ್ತಿ, ಯಾರ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ನೋ ಅವರ ಪರವಾಗಿ ಇವತ್ತು ನಿಲ್ಲುವ ರೀತಿಯಲ್ಲಿ ಉಲ್ಟಾ ಹೊಡೆದು ನಿಂತಿದ್ದಾನಲ್ಲ, ಆ ಚಿನ್ನಯ್ಯ ಹೊಸ ಕಥೆಯೊಂದನ್ನ ಹೇಳಿದ್ದ. ಏನು? 200 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಅನ್ನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಇವರು ಇದನ್ನೆಲ್ಲ ಮಾಡ್ತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಹೆಸರನ್ನ ತೆಗೆದುಕೊಂಡ. ಆ ಹೆಸರು ಪ್ರಕಾಶ್ ರೈ. ಬಹುಭಾಷಾ ನಟ ಪ್ರಕಾಶ್ ರೈ. ಬೇರೆ ರಾಜ್ಯಗಳಲ್ಲಿ ಪ್ರಕಾಶ್ ರಾಜ್ ಅಂತ ಕರೆಸಿಕೊಳ್ಳುವಂತಹ ನಟ. ಆ ನಟನ ಹೆಸರನ್ನ ಹೇಳಿ, ಪ್ರಕಾಶ್ ರೈ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರು, ನನ್ನನ್ನ ತಬ್ಕೊಳ್ತೀನಿ, ಮುತ್ತು ಕೊಡ್ತೀನಿ ಅಂತ ಹೇಳಿದ್ರು ಈ ಕೆಲಸಕ್ಕಾಗಿ ಅಂತ ಹೇಳುವ ಮೂಲಕ ಸಂಚಲನ ಮೂಡಿಸಿದ್ದ. ಅವತ್ತಿನಿಂದ ಮಾರಿಕೊಂಡ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಒಂದೇ ಸಮ ಬಾಯಿ ಬಡ್ಕೊಳ್ತಾ ಇತ್ತು. ಎಲ್ಲಿ ಪ್ರಕಾಶ್ ರೈ? ಪ್ರಕಾಶ್ ರೈ ಇದಕ್ಕೆ ಉತ್ತರ ಕೊಡಬೇಕು, ಪ್ರಕಾಶ್ ರೈ ಸ್ಪಷ್ಟನೆ ಕೊಡಬೇಕು, ಪ್ರಕಾಶ್ ರೈ ಬುರುಡೆ ಗ್ಯಾಂಗ್ನ ಸದಸ್ಯ, ಪ್ರಕಾಶ್ ರೈ ಆ ಷಡ್ಯಂತ್ರದ ಭಾಗ, ಏನೇನೋ ಕಥೆಗಳನ್ನ ಹೇಳ್ಕೊಂಡು ಬಂದ್ರು. ಪ್ರಕಾಶ್ ರೈ ಹೇಳಿದ್ರು, ನಾನು ಹೊರಗಡೆ ಇದ್ದೀನಿ, ಬಂದ ತಕ್ಷಣ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ. ಅದರ ಭಾಗವಾಗಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಸುದ್ದಿಗೋಷ್ಠಿ ನಡೆಸಿ ತಮ್ಮ ವಿವರಣೆಯನ್ನ ಕೊಟ್ರು. ನಾನು ಮಾತಾಡಿದ್ದು ನಿಜ ಅಂತ ಹೇಳಿ ಎಂಜಲು ಮಾಧ್ಯಮಗಳಿಗೆ ಒಂದಷ್ಟು ಸರಿಯಾಗಿ ಉಗಿದ್ರು. ಅವ್ರಾಗ ಅವರೇ ಕೇಳ್ಕೊಂಡು ಉಗಿಸ್ಕೊಂಡ್ರು ಎಂಜಲು ಮಾಧ್ಯಮಗಳು. ಏನ್ ಕೇಳ್ಕೊಂಡ್ರು, ಏನು ಉಗಿದ್ರು ಪ್ರಕಾಶ್ ರೈ ಮತ್ತು ಚಿನ್ನಯ್ಯನೊಂದಿಗೆ ಮಾತನಾಡಿದ್ದು ನಿಜ ಅಂತ ಹೇಳುತ್ತಲೇ ಆ ಸಂದರ್ಭವನ್ನ ಹೇಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸುದ್ದಿಗೋಷ್ಠಿಯನ್ನ ಇವತ್ತಿಗೆ ಮಾಡಲಾಯಿತು. ಸುದ್ದಿಗೋಷ್ಠಿ ಆರಂಭದಲ್ಲೇನೆ ಎಂಜಲು ಮಾಧ್ಯಮಗಳು ಒಂದು ತಕರಾರನ್ನ ತೆಗೆದವು. ಏನು? ಆಹ್ವಾನ ಪತ್ರಿಕೆ ಅಥವಾ ಆಹ್ವಾನದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಆಹ್ವಾನದಲ್ಲಿ ಪ್ರಕಾಶ್ ರೈ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತ ಬರ್ಕೊಂಡಿದ್ರಲ್ಲ, ಅದರ ಬಗ್ಗೆ ತಕರಾರು ತೆಗೆದ್ರು, ಚಾಲೆಂಜ್ ಮಾಡಿದ್ರು ಪ್ರಕಾಶ್ ರೈಗೆ. ಧೈರ್ಯ ಇದ್ರೆ ನಿಮಗೆ, ಯಾರದು ಮಾರಿಕೊಂಡ ಮಾಧ್ಯಮಗಳು, ಹೆಸರು ಹೇಳಿ ಅಂತ ಪಟ್ಟು ಹಿಡಿದು ಕೂತರು. ಅದಕ್ಕೇನು ಉತ್ತರ ಹೇಳಿದ್ರು ಆಮೇಲೆ ಹೇಳ್ತೀನಿ. ಮೊದಲಿಗೆ ಚಿನ್ನಯ್ಯನ ವಿಚಾರವಾಗಿ ಪ್ರಕಾಶ್ ರೈ ಹೇಳಿದ ಮಾತುಗಳು. ಪ್ರಕಾಶ್ ರೈ ಹೇಳಿದ್ದಿಷ್ಟು, ನಾನು ಆ ಬೆಳವಣಿಗೆಗಳನ್ನ ತುಂಬಾ ಕುತೂಹಲದಿಂದ ಗಮನಿಸ್ತಾ ಇದ್ದೆ. ಯಾವ ಬೆಳವಣಿಗೆ? ಚಿನ್ನಯ್ಯ ಅನ್ನುವಂತಹ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಬುರುಡೆ ತಗೊಂಡು ಬಂದಿದ್ದಾನೆ, ಪೊಲೀಸರ ಮುಂದೆ ಇಟ್ಟಿದ್ದಾನೆ, ಅಲ್ಲಿ ಸಾಕಷ್ಟು ಹೆಣಗಳನ್ನ ನಾನೇ ಹೂತಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ ಅನ್ನುವಂತಹ ಸುದ್ದಿಗಳನ್ನ ಬಂದಿದ್ದಾಗ ನಾನೂ ಸಹ ಸರ್ಕಾರದ ಮೇಲೆ ಒತ್ತಡ ಹಾಕುವ ರೀತಿಯಲ್ಲಿ ಪೋಸ್ಟ್ ಅನ್ನ ಹಾಕಿದ್ದೆ, ಒತ್ತಾಯ ಮಾಡಿದ್ದೆ, SIT ರಚನೆ ಆಗಬೇಕು ಅಂತ. ಅದರ ಪ್ರಕಾರ ಮೊಹಂತಿಯಂತಹ ನಿಷ್ಠ ದಕ್ಷ ಅಧಿಕಾರಿಯ ನೇತೃತ್ವದಲ್ಲಿ ಒಂದು SIT ರಚನೆ ಆಯಿತು. ಅದು ನನಗೆ ಸಮಾಧಾನ ತಂದಿತ್ತು. ಆ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನನಗೊಂದು ಫೋನ್ ಕಾಲ್ ಬಂತು. ಯಾರಿಂದ ಬಂತು? ಗಿರೀಶ್ ಮಟ್ಟಣ್ಣವರಿಂದ ಫೋನ್ ಕಾಲ್ ಬಂತು. ಆ ಫೋನ್ ಕಾಲ್ ನಲ್ಲಿ ಮಟ್ಟಣ್ಣವರ್ ನನ್ನ ಹತ್ರ ಮಾತಾಡಿ, ಆ ವ್ಯಕ್ತಿ ಇದಾನಲ್ಲ, ಮಂಡ್ಯದ ವ್ಯಕ್ತಿ, ಧರ್ಮಸ್ಥಳದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳುವಂತಹ ವ್ಯಕ್ತಿ, ಆತ ನಿಮ್ಮ ಬಳಿ ಮಾತಾಡಬೇಕಂತೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಆಗ ನಾನು, ಇಷ್ಟು ದೊಡ್ಡ ವಿಚಾರದಲ್ಲಿ ನನಗೆ ಮಾತಾಡಬೇಕು ಅಂತಿದ್ದಾರೆ, ಇಡೀ ದೇಶ ಎದುರು ನೋಡ್ತಾ ಇದೆ, SIT ಆಗುತ್ತೆ, ಏನೇನು ತನಿಖೆ ಆಗುತ್ತೆ ಅಂತ. ಆ ಸನ್ನಿವೇಶದಲ್ಲಿ ನೇರವಾಗಿ ಸಾಕ್ಷಿನೇ ನನ್ನ ಹತ್ರ ಮಾತಾಡ್ತಿದ್ದಾರೆ ಅನ್ನಬೇಕಾದ್ರೆ ನಾನು ಮಾತಾಡದೆ, ಏನು ಅಂತ ಕೇಳಿದೆ. ಪ್ರಕಾಶ್ ರೈ ಮುಂದುವರೆದು ಹೇಳ್ತಾರೆ. ಆಗ ಚಿನ್ನಯ್ಯ ತಮಿಳಿನಲ್ಲಿ ಮಾತನಾಡ್ದ. ಆತನ ತಮಿಳಿನಲ್ಲಿ ತೆಲುಗು ಸಹ ಮಿಕ್ಸ್ ಆಗಿತ್ತು. ನಾನು ಕೇಳಿದೆ, ನೀನು ಮಂಡ್ಯದವನು, ಯಾಕೆ ಈ ಭಾಷೆ ಮಾತಾಡ್ತಿದ್ಯ ಅಂದ್ರೆ, ಇಲ್ಲ ನಾನು ತಮಿಳವನೇ ಅಂತ ಒಪ್ಪಿಕೊಂಡ, ಅವನು ಹೇಳ್ಕೊಂಡ. ಆ ನಂತರ ಆತ ನನ್ನ ಹತ್ರ ಈ ರೀತಿ ಎಲ್ಲವನ್ನು ವಿವರಿಸೋ ಪ್ರಯತ್ನ ಮಾಡ್ದ. ಆ ನಂತರ ಅವನು, ಅಲ್ಲಿಗೆ ಕರೆದಿದ್ದಾರೆ ನನ್ನ, ಹೋಗ್ತೀನಿ, ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳ್ದ. ಹೋಗು, ತುಂಬಾ ಸಂತೋಷ, ನಿನಗೆ ಗೊತ್ತಿರೋ ಎಲ್ಲ ಸತ್ಯ ಹೇಳು ಅಂತ ನಾನು ಹೇಳಿದೆ. ಅದಕ್ಕವನು, ನನಗೆ ಭಯ ಆಗ್ತಿದೆ ಅಂತ ಹೇಳ್ದ. ಪ್ರಕಾಶ್ ರೈ ಹೇಳ್ತಾ ಇರೋದು, ಚಿನ್ನಯ್ಯ ಹೇಳದ್ನಂತೆ ನನಗೆ ಭಯ ಆಗ್ತಿದೆ ಅಂತ ಪ್ರಕಾಶ್ ರೈಗೆ ಫೋನ್ ಕಾಲಲ್ಲಿ. ಅದಕ್ಕೆ ಪ್ರಕಾಶ್ ರೈ ಹೇಳ್ತಾರೆ, ಭಯ ಪಡಬೇಕಾಗಿದ್ದು ಏನು ಇಲ್ಲ, ಸತ್ಯದ ಪರವಾಗಿದೆಯಾ, ಸತ್ಯ ಹೇಳು. ಈ ವಿಚಾರದಲ್ಲಿ ನ್ಯಾಯ ಸಿಕ್ಕರೆ ಇಡೀ ದೇಶ ನಿನ್ನನ್ನು ಕೊಂಡಾಡುತ್ತೆ, ನಾನು ಸಹ ಬಂದು ನಿನ್ನನ್ನು ತಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ. ಇದನ್ನೇ ಮಾಧ್ಯಮಗಳು ಒಂದು ವಾರದಿಂದ ಎಳಿತಾ ಇದ್ದಿತ್ತು. ಚಿನ್ನಯ್ಯನನ್ನ ತಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಪ್ರಕಾಶ್ ರೈ ಅಂತ ಸ್ವತಃ ಚಿನ್ನಯ್ಯ ಹೇಳಿದಾನೆ, ಮುತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರಕಾಶ್ ರೈ ಅಂತ ಚಿನ್ನಯ್ಯ ಹೇಳಿದಾನೆ ಅಂತ
ಈ ಎಂಜಲು ಗೋಧಿ ಮಾರಿಕೊಂಡ ಮಾಧ್ಯಮಗಳು ಲಬೋ ಅಂತ ಬಾಯಿ ಬಡ್ಕೊಳ್ತಿತ್ತು. ಯಾಕಂದ್ರೆ ಕಾಮಾಂಧರನ್ನ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಎಂಜಲು ನೆಕ್ಕಿರುವಂತಹ ಋಣ, ಆ ಮಾತುಗಳನ್ನ ನಿರಂತರವಾಗಿ ಕಳೆದ 1 ವರ್ಷದಿಂದ ಆಡಿಸ್ಕೊಂಡೇ ಬರ್ತಿವೆ. ಸೊ ಅದನ್ನೇ ಮಾಡಿದ್ದನ್ನೇ ಪ್ರಕಾಶ್ ರೈ ನೇರವಾಗಿ ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳಿದ್ರು. ಎಸ್, ಐ ಸ್ಪೋಕ್ ಟು ಹಿಮ್. ನಾನು ಮಾತಾಡಿದ್ದು ನಿಜ. ಇದೇ ಸನ್ನಿವೇಶ, ಈ ಸನ್ನಿವೇಶದಲ್ಲಿ ಇಂತಹ ಮಾತುಗಳು ಬಂದಿದ್ದು. ನಾನೇನು ನೀನು ಆ ಕಾರಣಕ್ಕೆ ನೀನು ಹೊರಗಡೆ ಬಂದಿದೆ ಅನ್ನೋ ಕಾರಣಕ್ಕೆ ಈಗಲೇ ಓಡ್ ಬಂದು ನೀನು ತಪ್ಕೊಂಡ್ಬಿಡ್ತೀನಿ, ಮುತ್ತಾಡ್ಬಿಡ್ತೀನಿ ಅಂತೆಲ್ಲ ಹೇಳಲಿಲ್ಲ. ಮುತ್ತು ಅದು ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ. ಮುತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಕೇವಲ ಇಡೀ ದೇಶ ನಿನ್ನನ್ನು ಕೊಂಡಾಡುತ್ತೆ, ನಾನು ಸಹ ತಪ್ಕೊಳ್ತೀನಿ ಅಂತ. ಹಾಗೆ ಹೇಳೋದಕ್ಕೆ ಏನ್ ಕಾರಣ ಅಂತ ನೀವು ಕೇಳೋದಾದ್ರೆ, ಅಷ್ಟು ದೊಡ್ಡ ಪ್ರಕರಣ ಭೇದಿಸಿದರೆ, ತಪ್ಪು ಮಾಡಿರೋರು ಸಿಗಾಕೊಂಡ್ರೆ, ಸೌಜನ್ಯ ಕೊಲೆಗೆ ನ್ಯಾಯ ಸಿಗೋದಾದ್ರೆ ನಾನು ಸಂಭ್ರಮಿಸ್ತೀನಿ ರೀ, ಅವ್ರನ್ನ ತಪ್ಕೊಳ್ತೀನಿ, ಸಂಭ್ರಮ ಪಡ್ತೀನಿ ಅಂತ ಪ್ರಕಾಶ್ ರೈ ಹೇಳಿದ್ರು. ಆಮೇಲೆ ಚಿನ್ನಯ್ಯ ಸಾಕಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಮುಂದಾದಾಗ, ನಿನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳ್ದ ಚಿನ್ನಯ್ಯ. ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಚಿನ್ನಯ್ಯ ಹೇಳಿದಾಗ, ಇಲ್ಲ, ನೀನಲ್ಲಿ ನ್ಯಾಯ ಪಡ್ಕೊಂಡು ಬಾ, ನಾನೇ ಭೇಟಿ ಮಾಡಿ ತಪ್ಕೊಳ್ತೀನಿ ಅಂತ ಹೇಳಿದೆ ನಾನು. ಅದಕ್ಕೂ ಹೆಚ್ಚು ಏನೇನೋ ಮಾತಾಡ್ಬೇಕಾದ್ರೆ, ನೀನು ಏನೇ ಮಾತಾಡಿದ್ರು ನನಗೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸು, ನಾನು ಅದಕ್ಕೆ ಕೇಳಿಸ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ಅವತ್ತ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾ. ಆತನಿಂದ ವಾಯ್ಸ್ ರೆಕಾರ್ಡಿಂಗ್ ಬಂದ ತಕ್ಷಣನೇ ನಾನು ಸೀದಾ SITಗೆ ಮುಖ್ಯಸ್ಥರಾಗಿ ಆಗತಾನೆ ಆಯ್ಕೆಯಾಗಿದ್ದಂತಹ ಮೊಹಾಂತಿ ಅವರಿಗೆ ಫೋನ್ ಮಾಡಿ ವಿಚಾರ ತಿಳಿಸ್ದೆ. ಅವ್ರನ್ನ ಭೇಟಿ ಮಾಡಿ ಆ ರೆಕಾರ್ಡಿಂಗ್ಸ್ ಅನ್ನೆಲ್ಲ ಅವ್ರ ಮುಂದೆ ಇಟ್ಟಿದ್ದೀನಿ, ಅವತ್ತೇ ಇಟ್ಟಿದ್ದೀನಿ. ಆ ನಂತರ ಕೆಲವು ದಿನಗಳ ನಂತರ ಮೊಹಾಂತಿ ಅವರೇ ನನಗೆ ಕರೆ ಮಾಡಿ, ಇಂತಹ ಫೋನ್ ಕಾಲ್ಸ್ ಬಂದ್ರೆ ಇನ್ಮೇಲೆ ನೀವು ಸ್ವೀಕರಿಸಬೇಡಿ, ಯಾಕೆಂದ್ರೆ ಚಿನ್ನಯ್ಯ ಈಗ ಉಲ್ಟಾ ಹೊಡಿತಿದ್ದಾನೆ ಅಂತ ಹೇಳಿದ್ರು. ಆ ಕಾರಣಕ್ಕೆ ಅದಕ್ಕೆ ಮುಂದಕ್ಕೆ ನಾನು ಯಾವುದೇ ಹೋರಾಟದಲ್ಲೂ ಸಹ ಧರ್ಮಸ್ಥಳ SIT ಕುರಿತಾಗಿ, ಬುರುಡೆಗಳ ಕುರಿತಾಗಿ ನಾನು ಹೆಚ್ಚಿಗೆ ಪಾಲ್ಗೊಳ್ಳಿಲ್ಲ. ಯಾಕಂದ್ರೆ ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಪ್ರಕಾಶ್ ರೈ ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಿಗೆ ಚಿನ್ನಯ್ಯ ಕೋರ್ಟಲ್ಲಿ ಏನು ಹೇಳ್ಕೊಂಡಿದ್ನಲ್ಲ, ತಪ್ಕೊಳ್ತೀನಿ, ಮುತ್ತಿಕ್ತೀನಿ, 200 ಕೋಟಿ ಕತೆ, ಅದ್ಯಾವುದೂ ಸಹ ಆತ ಹೇಳಿದ ರೀತಿಯಲ್ಲಿಲ್ಲ. ಪ್ರಕಾಶ್ ರೈ ಬೇರೆ ರೀತಿಯೇ ಹೇಳಿದ್ದಾರೆ. ಪ್ರಕಾಶ್ ರೈ ಹೇಳಿರುವ ಘಟನೆಗಳೇ ಬೇರೆ ಅನ್ನುವಂಥ ರೀತಿಯಲ್ಲಿ ಪ್ರಕಾಶ್ ರೈ ಹೇಳಿಕೆ ಇತ್ತು. ಮತ್ತು 200 ಕೋಟಿ ಬಗ್ಗೆ ಮಾತಾಡ್ತಾ ಪ್ರಕಾಶ್ ರೈ ಹೇಳಿದ್ರು, ಎಲ್ಲಿಂದ ತರೋಣ 200 ಕೋಟಿ, ಯಾವುದಿದು ಕಲ್ಪನೆಯ ಒಂದು ದೊಡ್ಡ ಸಂಖ್ಯೆ ಅಂತೆಲ್ಲ ಅವರೇ ನಕ್ಕು ಸುಮ್ಮನಾದ್ರು. ಸೊ ಇದಿಷ್ಟು ಅವರು ಕೊಟ್ಟಂಥದ್ದು. ಆ ನಂತರ ಪ್ರಶ್ನೋತ್ತರದಲ್ಲಿ ಪ್ರಶ್ನೋತ್ತರಕ್ಕಿಂತ ಮೊದಲು ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು ಮಾರಿಕೊಂಡ ಮಾಧ್ಯಮಗಳ ವಿಚಾರವಾಗಿ. ಪ್ರೆಸ್ ಕಾನ್ಫರೆನ್ಸ್ ಆರಂಭ ಆದ ತಕ್ಷಣ ಪ್ರಕಾಶ್ ರೈ ಮಾತಾಡೋಕೆ ಶುರು ಮಾಡ್ತಾರೆ. ಅವರು ಚಿನ್ನಯ್ಯನ ವಿಚಾರ ಎತ್ತೋದಕ್ಕಿಂತ ಮೊದಲೇನೆ ಪ್ರೆಸ್ನವರು ಮೊದಲ ನಿಮಿಷದಲ್ಲೇ ಅಲ್ಲಿ ಸೇರಿದ್ದಂಥವರು ಒಂದಷ್ಟು ಜನ ಪತ್ರಕರ್ತರು ಅಂತ ಕರೆಸ್ಕೊಳ್ಳೋರು ಜೋರು ಗಲಾಟೆ ಹಚ್ಕೊಂಡ್ರು. ಇನ್ವಿಟೇಷನ್ ಅಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತ ಬರ್ದಿದ್ದೀರಲ್ಲ, ಯಾರ ಮಾರಿಕೊಂಡ ಮಾಧ್ಯಮಗಳು, ಯಾಕೆ ಮಾಧ್ಯಮವನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ. ಈ ಮಾಧ್ಯಮಗಳು ಬೇರೆಯವ್ರಿಗೆ ಹೇಳ್ತಿದ್ದಾವೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ. ಪ್ರಕಾಶ್ ರೈನ ಇವರು ಯಾವೆಲ್ಲಾ ಕಾರಣಗಳಿಗೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಮೋದಿ ವಿರುದ್ಧ ಮಾತಾಡ್ತಾರೆ ಪ್ರಕಾಶ್ ರೈ ಅಂತ, ಬಿಜೆಪಿ ವಿರುದ್ಧ ಪ್ರಕಾಶ್ ರೈ ಮಾತಾಡ್ತಾರೆ ಅಂತ, RSS ವಿರುದ್ಧ ಮಾತಾಡ್ತಾರೆ ಅಂತ, ಮನುವಾದದ ವಿರುದ್ಧ ಮಾತಾಡ್ತಾರೆ ಅಂತ ಪ್ರಕಾಶ್ ರೈನ ಯಾವ ರೀತಿ ಇವರು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಇವರು ಹೇಳ್ತಿದ್ದಾರೆ ಪ್ರಕಾಶ್ ರೈ ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡಿದಾರಂತೆ. ಪ್ರಕಾಶ್ ರೈ ಏನ್ ಸಮಜಾಯಿಷಿ ಕೊಟ್ಟರು ಕೇಳಕ್ ರೆಡಿ ಇಲ್ಲ ಅವರು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡಂಗೆ ನಮ್ಮನ್ನೇ ಅಂದಿರೋ ರೀತಿಯಲ್ಲಿ ವಾದಕ್ಕೆ ಬಿದ್ರು. ಸುಮಾರು 1 ಗಂಟೆ ಅದೇ ವಾದ. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮೊದಲ 1 ಗಂಟೆ ಅದೇ ವಾದ ವಿವಾದ. ಪ್ರಕಾಶ್ ರೈ ಹೇಳ್ತಿರೋದು, ನೀವ್ ಅಲ್ವಲ್ಲ, ಮಾರ್ಕೊಂಡಿಲ್ವಲ್ಲ ನೀವು, ಹಾಗಾದ್ರೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಇವ್ರು ಕೇಳಲ್ಲ. ಇವ್ರಿಗೆ ಗೊತ್ತಲ್ಲ ಮಾರ್ಕೊಂಡವ್ರು ಯಾರು ಅಂತ. ಇವ್ರಿಗೆ ಗೊತ್ತಲ್ಲ. ಇವ್ರಿಗೆ ಅಲ್ಲಿ ಉರಿತಾ ಇರ್ತದಲ್ಲ ಒಳಗೊಳಗೆ. ಹಾಗಾಗಿ ನಿರಂತರವಾಗಿ ಅದನ್ನೇ ಎತ್ತಿದ್ರು. ಏನ್ ಸಮಜಾಯಿಷಿ ಕೊಟ್ರು ಸುಮ್ನಾದ್ರು. ಬಿಡಲ್ಲ ನಾವು. ಚಾಲೆಂಜ್ ಮಾಡಿದ್ರು ಪ್ರಕಾಶ್ ರೈಗೆ. ಧೈರ್ಯ ಇಲ್ವಾ ನಿಮಗೆ ಹೆಸರು ಹೇಳೋದಕ್ಕೆ? ಹೇಳಿನಾ ನೀವು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರು. ಆ ಮಟ್ಟಕ್ಕೆ ಧೈರ್ಯ ಇಲ್ವಾ ನಿಮಗೆ? ಧೈರ್ಯ ಇದ್ರೆ ಹೆಸರು ಹೇಳ್ರಿ, ಯಾರ್ಯಾರು ಮಾರಿಕೊಂಡವರು ಅಂತ. ಆಮೇಲೆ ಪ್ರಕಾಶ್ ರೈ ಪ್ರಿಂಟೆಡ್ ಇನ್ವಿಟೇಷನ್ ತೋರಿಸೋದು, ಇದ್ರಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅಂತಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತಾನೆ ಅದು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಭಾವನೆಗಳನ್ನ ನಾನು ವ್ಯಕ್ತ ಹಾಕಿದ್ದೀನಿ. ಯಾಕಂದ್ರೆ ಒಂದಷ್ಟು ಜನ ಮಾರಿಕೊಂಡ ರೀತಿಯಲ್ಲಿ ಒಂದು ಸುದ್ದಿಗಳನ್ನ ಪ್ರಕಟ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲೇನೆ ಅವರು
ನಡ್ಕೊಳ್ತಿದ್ದಾರೆ ಅಂತ ಮಾಧ್ಯಮದವರು ಬೆವರು ಇಳಿಸಿದ್ರು. ಕೊನೆಗೆ ಪ್ರಕಾಶ್ ರೈ ಹೇಳಿದ್ದಿಷ್ಟೇನೆ, ಹಾಗೆ ಬರ್ಕೊಳ್ಳಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಧೈರ್ಯವನ್ನ ನಾನು ತೋರಿಸಲಿಲ್ಲ ಅಂತಾನೆ ಬರ್ಕೊಳ್ಳಿ, ನೀವು ನಿಮ್ ಇಷ್ಟ ಬರ್ಕೊಳ್ಳಿ ಅಂತಲೇ ಹೇಳಿ ಆ ನಂತರ ಚಿನ್ನಯ್ಯನ ಕತೆಗೆ ಮುಂದಕ್ಕೆ ಬಂದರು. ಸೊ ಇದಿಷ್ಟು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇವತ್ತು ಆದಂತಹದ್ದು. ಚಿನ್ನಯ್ಯನ ವಿಚಾರವಾಗಿ ಪ್ರಕಾಶ್ ರೈ ಸ್ಪಷ್ಟವಾಗಿ ಏನ್ ನಡೀತು, ಯಾವ ಸನ್ನಿವೇಶದಲ್ಲಿ ನಾನು ತಪ್ಕೊಳ್ತೀನಿ ಅಂತ ಹೇಳಿದೆ, ಪ್ಲಸ್ ಆ 200 ಕೋಟಿ ಅನ್ನೋದೆಲ್ಲ ಕಲ್ಪನೆಗೂ ಮೀರಿದಂತಹ ಸಂಖ್ಯೆಗಳು ಮತ್ತು ವಿಚಾರ, ಅದು ಎಲ್ಲಿಂದ ಬಂತು, ಅದು ಚಿನ್ನಯ್ಯನ ಕ್ಲಾರಿಫಿಕೇಶನ್ ಕೊಡಬೇಕು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾತಾಡಿದ್ದು ನಿಜ, ಇಂತಹ ಸನ್ನಿವೇಶದಲ್ಲಿ ತಪ್ಕೊಳ್ತೀನಿ ಅಂತ ಹೇಳುತ್ತೆ. ಇಷ್ಟು ವಿಚಾರ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಡೆಯಿತು. ಸೊ ಇದು ಇವತ್ತು ಚಿನ್ನಯ್ಯನ ವಿಚಾರವಾಗಿ ಪ್ರಕಾಶ್ ರೈ ಕೊಟ್ಟಂತಹ ಕ್ಲಾರಿಫಿಕೇಶನ್, ಅದರ ಕುರಿತಾದಂತಹ ಡೀಟೇಲ್ಸ್. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.